ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ದರ್ಶನ್ ವಿಡಿಯೋ ಕಾಲ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ದರ್ಶನ್ನಿಂದ ಪ್ರಾಥಮಿಕ ಹಂತದ ಹೇಳಿಕೆಯನ್ನ ಪಡ್ಕೊಂಡಿದ್ದಾರೆ ಪೊಲೀಸರು. ಕರೆ ಮಾಡಿದಂ ಯಾರು ಅನ್ನೋದೇ ನನಗೆ ಗೊತ್ತಿಲ್ಲ ಅಂತ ಈ ಸಂದರ್ಭದಲ್ಲಿ ದರ್ಶನ್ ಹೇಳಿದ್ದಾರೆ. ಮೊನ್ನೆ ವಿಡಿಯೋ ಕಾಲ್ ಮಾಡಿ ಮಾತನಾಡಿದಂತ ವಿಡಿಯೋ ಏನು ಎಲ್ಲಾ ಕಡೆ ಹರಿದಾಡ್ತಲ್ಲ, ಮಾಧ್ಯಮಗಳಲ್ಲಿ ಪ್ರಸಾರ ಆಯ್ತಲ್ಲ, ಇದಕ್ಕೆ ಸಂಬಂಧಪಟ್ಟಂತೆ ದರ್ಶನ್ ಅವರನ್ನ ವಿಚಾರಣೆಗೆ ಒಳಪಡಿಸಬೇಕು ಅಂತ ಕೋರ್ಟ್ನಿಂದ ಆದೇಶ ಬಂದಿತ್ತು. ಅದಾದ ಬಳಿಕ ತನಿಖಾಧಿಕಾರಿಗಳು ಹೋಗಿ ದರ್ಶನ್ರನ್ನ ವಿಚಾರಣೆ ನಡೆಸಿದ್ರು. ಆಗ ದರ್ಶನ್ ಕೊಟ್ಟಿರುವಂತ ಸ್ಟೇಟ್ಮೆಂಟ್ ಇದು. ವಿಡಿಯೋ ಕಾಲ್ನಲ್ಲಿ ಮಾತನಾಡಿದವನು ಯಾರು ಅನ್ನೋದೇ ನನಗೆ ಗೊತ್ತಿಲ್ಲ. ವಿಡಿಯೋ ಕಾಲ್ ಮಾಡ್ಕೊಂಡು ಬಂದಿದ್ರು, ಅಂದ್ರೆ ವಿಡಿಯೋ ಕಾಲ್ನಲ್ಲಿ ಮಾತನಾಡ್ಕೊಂಡು ಬಂದಿದ್ದಂತ ವ್ಯಕ್ತಿಯನ್ನ ನೀವು ನೋಡಿದ್ರಿ. ಅದಾದ ಬಳಿಕ ಅವ್ರ ಹತ್ರ ಬರ್ತಾ ಇದ್ದಂತೆ ದರ್ಶನ್ ಸರ್ ಇದ್ದಾರೆ ಅಂತ ಆ ವ್ಯಕ್ತಿ ಹೇಳಿ ನನಗೆ ಫೋನ್ ಕೊಟ್ಟ. ಆಗ ನಾನು ಮಾತನಾಡಿದೆ. ನನ್ನ ಕಡೆ ಮೊಬೈಲ್ ತಿರುಗಿಸಿದ್ದಕ್ಕೆ ನಾನು ಮಾತನಾಡಿದೆ, ವಿಶ್ ಮಾಡಿದೆ ಅಷ್ಟೇ. ನಾನು ಸೌಜನ್ಯಕ್ಕೆ ಹಾಯ್ ಅಂತ ಪ್ರತಿಕ್ರಿಯೆ ಕೊಟ್ಟೆ ಅಷ್ಟೇ. ಆ ಫೋನ್ನಲ್ಲಿ ಮಾತನಾಡಿದಂಥ ವ್ಯಕ್ತಿ ಯಾರು ಅನ್ನೋದೇ ನನಗೆ ಗೊತ್ತಿಲ್ಲ ಅಂತ ದರ್ಶನ್ ಈ ವಿಚಾರಣೆಯ ಸಂದರ್ಭದಲ್ಲಿ ಹೇಳಿಕೆ ಕೊಟ್ಟಿದ್ದಾರೆ. ನಾನು ಬೈಯೋದಕ್ಕೆ ಸಾಧ್ಯವಾಗಿಲ್ಲ ಅಂತ ಹೇಳಿಕೆ ನೀಡಿದ್ದಾರೆ ದರ್ಶನ್. ಅಂದರೆ ಅವರು ವಿಡಿಯೋ ಕಾಲ್ ಮಾಡ್ಕೊಂಡು ಬಂದಿದ್ದಾರೆ, ದರ್ಶನ್ ಸರ್ ನನ್ನ ಜೊತೆಗಿದ್ದಾರೆ ಅಂತ ಹೇಳಿದಾಗ ಹಾಯ್ ಅಂತ ನಾನು ಸೌಜನ್ಯಕ್ಕೆ ಮಾತನಾಡಿದೆ ಅಷ್ಟೇ. ಆ ಸಂದರ್ಭದಲ್ಲಿ ಬೈಯೋದಕ್ಕೆ ನನಗೆ ಸಾಧ್ಯ ಆಗಲಿಲ್ಲ ಅಂತ ದರ್ಶನ್ ಕೊಟ್ಟಿರುವಂತ ಹೇಳಿಕೆ ಇದು. ಸದ್ಯ ದರ್ಶನ್ ಹೇಳಿಕೆ ಅನ್ವಯ ಈಗ ತನಿಖೆಯನ್ನ ಮುಂದುವರಿಸಿದ್ದಾರೆ ಪೊಲೀಸರು. ಆ ವಿಡಿಯೋ ಕಾಲ್ನಲ್ಲಿ ಮಾತನಾಡ್ಕೊಂಡು ಬಂದಂತ ವ್ಯಕ್ತಿ ದರ್ಶನ್ ಅವರ ಜೊತೆಗೆ ಅಥವಾ ದರ್ಶನ್ ಇರುವಂತ ಬ್ಯಾರಕ್ಗೆ ಬಂದಿದ್ಯಾಕೆ ಅನ್ನುವಂಥ ಪ್ರಶ್ನೆ. ದರ್ಶನ್ VIP ಸೆಲ್ನಲ್ಲಿರೋದ್ರಿಂದ ಅವ್ರ ಬ್ಯಾರಕ್ಗೆ ಬೇರೆಯವ್ರು ಬರೋ ಹಾಗಿಲ್ಲ. ದರ್ಶನ್ ಬೇರೆಯವ್ರ ಬ್ಯಾರಕ್ಗೆ ಹೋಗ್ಬೋದು, ಆದರೆ ಇದೆಲ್ಲದಕ್ಕೂ ಕೂಡ ಅವ್ರು ಇಲ್ಲಿಗೆ ಬರ್ಬೋದು, ಇವ್ರು ಅಲ್ಲಿಗೆ ಹೋಗ್ಬೋದು. ಯಾವ ರೀತಿ ಅವಕಾಶ ಕಲ್ಪಿಸ್ಕೊಟ್ಟಿದ್ದಾರೆ, ಮೊಬೈಲ್ ಯೂಸ್ ಮಾಡ್ಬೋದು, ವಿಡಿಯೋ ಕಾಲ್ ಮಾಡ್ಬೋದು, ಬೆಡ್ ಕೂಡ ಇದೆ. ಬರೀ ಚಾಪೆ ಇದೆ, ದರ್ಶನ್ಗೆ ಆ ಚಾಪೆ ಸಾಕಾಗ್ತಿಲ್ಲ, ಮನೆಯಿಂದ ಹಾಸಿಗೆ ತರಿಸ್ಕೊಡ್ಬೇಕು ಅಂತಿದ್ರು. ಆದರೆ ಇಲ್ಲಿ ಎಲ್ಲ ರೀತಿ ಐಷಾರಾಮಿಯಾಗಿ ರಾಜಾತಿಥ್ಯವನ್ನ ಪಡ್ಕೊಳ್ತಾ ಇದ್ದಾರಲ್ಲ, ಇದೆಲ್ಲ ಸಾರ್ವಜನಿಕರಲ್ಲಿ ಇರುವಂಥ ಪ್ರಶ್ನೆ. ಕಾನೂನು ಅಂತ ಬಂದರೆ, ಪರಪ್ಪನ ಅಗ್ರಹಾರ ಅಂತ ಬಂದರೆ ಇಷ್ಟೊಂದು ಆರಾಮಾಗಿರಬಹುದಾ ಅನ್ನುವಂಥ ಪ್ರಶ್ನೆ ಸದ್ಯಕ್ಕೆ ದರ್ಶನ್ ಅವರು ಕೊಟ್ಟಿರುವಂಥ ಸ್ಟೇಟ್ಮೆಂಟನ್ನು ಆಧಾರವಾಗಿಟ್ಕೊಂಡು ಪೊಲೀಸರು ತನಿಖೆಯನ್ನು ಮುಂದುವರಿಸ್ತಾ ಇದ್ದಾರೆ. ಅವ್ರು ಹೇಳಿರುವಂಥದ್ದು ಇಷ್ಟೇ, ಸೌಜನ್ಯಕ್ಕೆ ನಾನು ಆ ವಿಡಿಯೋ ಕಾಲ್ನಲ್ಲಿ ಮಾತನಾಡಿದ್ದಷ್ಟೇ, ಹಾಯ್ ಅಂತ ವಿಶ್ ಮಾಡಿದೆ. ಅವರು ಫೋನ್ ತೆಗೆದುಕೊಂಡು ಬಂದರು, ನನ್ನ ಪಕ್ಕನೇ ದರ್ಶನ್ ಸರ್ ಇದ್ದಾರೆ ಅಂತ ತೋರಿಸಿದ್ರು, ಫೋನನ್ನು ನನ್ನ ಕಡೆಗೆ ತಿರುಗಿಸಿದ್ರು, ಹಾಗಾಗಿ ನನ್ನ ಫೋನ್ನಲ್ಲಿ ಹಾಯ್ ಅಂತೇಳಿ ಮಾತನಾಡಿಸ್ದೆ ಅಷ್ಟೇ ಅನ್ನುವಂಥದ್ದನ್ನು ದರ್ಶನ್ ಅವರು ಕೊಟ್ಟಿರುವಂಥ ಸ್ಟೇಟ್ಮೆಂಟ್ ಅದು. ಸದ್ಯಕ್ಕೆ ಆ ಸ್ಟೇಟ್ಮೆಂಟನ್ನು ಇಟ್ಕೊಂಡು ತನಿಖಾಧಿಕಾರಿಗಳು ತನಿಖೆಯನ್ನು ಮುಂದುವರಿಸ್ತಾ ಇದ್ದಾರೆ. ಆ ವ್ಯಕ್ತಿ ಆದರೂ ಕೂಡ ವಿಡಿಯೋ ಕಾಲ್ನಲ್ಲಿ ಮಾತನಾಡಿಕೊಂಡು ರಾಜಾರೋಷವಾಗಿ ಹೇಗಿದ್ದ. ಆದರೆ ಈ ವಿಡಿಯೋ ಕಾಲ್ ಮಾಡಿದಂಥ ಸಂದರ್ಭದಲ್ಲಿ ದರ್ಶನ್ ಅವರಿಗೆ ಶಾಕ್ ಆದರೂ ಆಗಬೇಕಾಗಿತ್ತಲ್ಲ, ಮೊಬೈಲ್ನಲ್ಲೇ ಯೂಸ್ ಮಾಡ್ತಾರಾ ಇಲ್ಲಿ ಪರಪ್ಪನ ಅಗ್ರಹಾರದಲ್ಲಿ ಅಂತ. ಅಷ್ಟು ಈಸಿಯಾಗಿ ಅವ್ರು ಹಾಯ್ ಅಂತ ಹೇಳಿದ್ದಾರೆ ಅಂತಂದರೆ ಇದೇನು ಮೊದಲನೇ ಬಾರಿ ಅಲ್ಲ ಮೊಬೈಲ್ ಯೂಸ್ ಮಾಡ್ತಾ ಇರುವಂಥದ್ದು. ಇದಕ್ಕೂ ಮುಂಚೆ ಕೂಡ ರಾಜಾರೋಷವಾಗಿ ಬೇರೆ ಖೈದಿಗಳು ಕೂಡ ಮೊಬೈಲನ್ನು ಯೂಸ್ ಮಾಡಿದ್ದಾರೆ, ಅದು ಇವರಿಗೂ ಕೂಡ ಗೊತ್ತಿದೆ. ಹಾಗಾಗಿನೇ ಈಸಿಯಾಗಿ ಹಾಯ್ ಅಂದ್ರ ದರ್ಶನ್ ಅನ್ನುವಂಥ ಪ್ರಶ್ನೆ ಸಹಜವಾಗಿಯೇ ಹುಟ್ಕೊಳ್ಳುತ್ತೆ. ಯಾಕೆಂದರೆ ಮೊಬೈಲ್ ತಂದ್ರು ಅಂದಾಕ್ಷಣ ಪರಪ್ಪನ ಅಗ್ರಹಾರದಲ್ಲಿ ಯಾರಿಗಾದ್ರೂ ಶಾಕ್ ಆಗಬೇಕು. ಅಂದರೆ ಹೊಸಬ್ರಿಗೆ ಅಂತ ಅಂದರೆ ಅದ್ರ ಬಗ್ಗೆ ಗೊತ್ತಿಲ್ಲ ಅಂತ ಅಂದಾಗ ಶಾಕ್ ಆಗಬೇಕು. ದರ್ಶನ್ ಅವರು ಅಷ್ಟು ಈಸಿಯಾಗಿ ಹಾಯ್ ಅಂತ, ಹಾಯ್ ಚಿನ್ನ ಅಂತ ಮಾತಾಡ್ಸಿದ್ದಾರೆ ಅಂದರೆ ಮೊಬೈಲ್ ಅಷ್ಟು ಸಾರಾಸಗಟಾಗಿ ಯೂಸ್ ಮಾಡ್ತಿದ್ದಾರೆ ಅಂತ ಆಯ್ತು ಅಲ್ಲಿಗೆ.